ಸದ್ಯಕ್ಕೆ ನಿನ್ನೆ ಎಪಿಸೋಡ್ ನೋಡಿದವರಿಗೆ ಗೊತ್ತಾಗಿರುತ್ತೆ ಯಾರು ವಿನ್ ಆಗ್ತಾರೆ. ಇದನ್ನ ಸುದೀಪ್ ಅವರೇ ಹಿಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಗಿಲ್ಲಿ ಅವರ ದರ್ಬಾರು, ಗಿಲ್ಲಿ ಅವರ ಬಜಾರು ಹೆಚ್ಚಾಗಿದೆ. TRP ಕಿಂಗ್ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಗಿಲ್ಲಿ ಅವ್ರನ್ನ ಒಂದು ವಾರ ಅಷ್ಟೇ ಬಿಗ್ ಬಾಸ್ ಇರುವಂತದ್ದು. ಸುದೀಪ್ ಅವರೇ ಹೇಳ್ತಾರೆ, ಬನಿಯನ್ ಹಾಕೊಂಡ್ರು ರಾಜ ರಾಜನೇ ಅನ್ನುವಂತಹ ಒಂದು ಡೈಲಾಗ್ ಹೇಳ್ತಾರೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಗಿಲ್ಲಿನೇ ಏನಾದ್ರು ಆಗ್ತಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಫ್ಯೂ ಡೇಸ್ ಅಷ್ಟೇ ಬಾಕಿ ಇರುವಂಥದ್ದು. ಈ ಬಿಗ್ ಬಾಸ್ ನೋಡುವವರಿಗಂತೂ ಬಿಗ್ ಬಾಸ್ ಯಾವಾಗ ಮುಗಿಯುತ್ತೆ, ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಬೇಕು, ಯಾರು ವಿನ್ ಆಗಬಹುದಿತ್ತು, ಯಾರು ಈ ವೀಕ್ ಮನೆಯಿಂದ ಔಟ್ ಆಗಬೇಕು, ಈ ರೀತಿಯಾದಂತಹ ಒಂದಷ್ಟು ಗೊಂದಲ ಇರುತ್ತೆ, ಕುತೂಹಲ ಇರುತ್ತೆ. ಸೊ ಸದ್ಯಕ್ಕೆ ನಿನ್ನೆ ಎಪಿಸೋಡ್ ನೋಡಿದವರಿಗೆ ಗೊತ್ತಾಗಿರುತ್ತೆ ಯಾರು ವಿನ್ ಆಗ್ತಾರೆ. ಇದನ್ನ ಸುದೀಪ್ ಅವರೇ ಹಿಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ, ಯಾರು ವಿನ್ ಆಗ್ತಾರೆ ಅನ್ನೋದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತಂದ್ರೆ ಬಹಳ ಗಟ್ಟಿಯಾಗಿರ್ಬೇಕು. ಅದು ಫಿಸಿಕಲಿ ಆಗಿರಬಹುದು, ಮೆಂಟಲಿ ಆಗಿರಬಹುದು. ಸೊ ಸ್ಟಾರ್ಟಿಂಗ್ ಇಂದ ಒಂದು ಸಾಕಷ್ಟು ಜನ ಬಿಗ್ ಬಾಸ್ ಮನೆಗೆ ಬಂದಿದ್ರು, ಅಂದ್ರೆ ಕಂಟೆಸ್ಟೆಂಟ್ಗಳಾಗಿರ್ಬೋದು. ಸೀಸನ್ 12ಗೆ ಒಬ್ಬೊಬ್ರು ಕೂಡ ಒಂದೊಂದು ವ್ಯಕ್ತಿತ್ವವನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ರು. ಸೊ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಅವರೆಲ್ಲರನ್ನೂ ಕೂಡ ಎದುರಿಸಿ ಒಂದು 8 ರಿಂದ 9 ಜನ ಇವತ್ತಿನವರೆಗೆ ಉಳ್ಕೊಂಡಿದ್ದಾರೆ. ಸೊ ಈ ವೀಕ್ ಸ್ಪಂದನ ಅವರು ಮನೆಯಿಂದ ಔಟ್ ಆಗಿದ್ದಾರೆ. ಸೊ ಸದ್ಯಕ್ಕೆ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಗಿಲ್ಲಿ ಅವರ ದರ್ಬಾರು, ಗಿಲ್ಲಿ ಅವರ ಬಜಾರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಬಿಕಾಸ್ ಗಿಲ್ಲಿ ಅವರು ಕೊಡ್ತಿರುವಂತಹ ಕಂಟೆಂಟು ಆ ರೇಂಜಿಗೆ ಸಿಗ್ತಾ ಇದೆ. TRP ಕಿಂಗ್ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಗಿಲ್ಲಿ ಅವ್ರನ್ನ ಆ ರೇಂಜಿಗೆ TRP ಕೂಡ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಅಂತ ಹೇಳ್ಬೋದು, ಅಥವಾ ಕಲರ್ಸ್ಗೆ ಅಂತ ಹೇಳ್ಬೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಗಿಲ್ಲಿಯವ್ರಿಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ, ಮಿಮ್ಸ್ ಆಗ್ತಾ ಇದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಆಗಿ ಟ್ರೋಲ್ಸ್ ಆಗೋದನ್ನ ನಾವು ಹೆಚ್ಚಾಗಿ ನೋಡಿರ್ತೀವಿ. ಆದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಪಾಸಿಟಿವ್ ಆಗಿ ಟ್ರೋಲ್ ಆಗಿ ಎಲ್ಲ ಸಕಾರಾತ್ಮಕವಾಗಿ ಹೋಗ್ತಾ ಇದೆ ಅಂತಂದಾಗ ಆ ವ್ಯಕ್ತಿ ಯಾವುದೇ ಮುಖವಾಡವನ್ನ ಹಾಕೊಳ್ದೆ ಬಿಗ್ ಬಾಸ್ ಮನೆಯಲ್ಲಿ 90 ದಿನಗಳಿಗಿಂತ ಹೆಚ್ಚಿನ ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇನ್ನೇನು ಫಿನಾಲೆಗೆ ಜಸ್ಟ್ ಒಂದೇ ಒಂದು ವಾರ ಅಷ್ಟೇ ಬಾಕಿ ಇರುವಂಥದ್ದು. ಯಾಕೆಂದರೆ ಬಿಗ್ ಬಾಸ್ನಲ್ಲಿ ಟ್ಯಾಗ್ ಲೈನ್ ಏನಪ್ಪ ಅಂದರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಈಗಾಗಲೇ ಬಿಗ್ ಬಾಸ್ ಹೇಳಿದ್ದಾರೆ ಜಸ್ಟ್ ಒಂದೇ ವಾರ ಇರೋದು. ಸೊ ಕೊನೆಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನುವಂತಹ ಟಾಸ್ಕ್ ಕೂಡ ಲಾಸ್ಟ್ ವೀಕ್ ಕೊಟ್ಟಿದ್ರು. ಸೊ ಅದೇ ವಿಚಾರವಾಗಿ ಮಾತಾಡ್ತಾ ಹೋಗೋದಾದರೆ ಇನ್ನು ಒಂದು ವಾರ ಅಷ್ಟೇ ಬಿಗ್ ಬಾಸ್ ಇರುವಂಥದ್ದು. ಈಗಾಗಲೇ ಮನೆಯಲ್ಲಿ 7 ರಿಂದ 8 ಜನ ಇದ್ದಾರೆ. ಸೊ ಟಾಪ್ 5 ಯಾರಾಗ್ತಾರೆ, ಟಾಪ್ 6 ಯಾರಾಗ್ತಾರೆ, ಟಾಪ್ 3 ಯಾರಾಗ್ತಾರೆ, ವಿನ್ನರ್ ಯಾರಾಗ್ತಾರೆ, ಈ ರೀತಿಯ ಸಾಕಷ್ಟು ಗೊಂದಲ ನಮ್ಮೆಲ್ಲರ ತಲೆನಲ್ಲೂ ಇರುತ್ತೆ. ಸೊ ಸದ್ಯಕ್ಕೆ ಸಣ್ಣ ಮಟ್ಟಿಗೆ ಆ ಗೊಂದಲಕ್ಕೆ ಬ್ರೇಕನ್ನು ಕೊಟ್ಟಿದ್ದಾರೆ ಸುದೀಪ್ ಅವರು. ಬಿಕಾಸ್ ನೆನ್ನೆ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸುದೀಪ್ ಅವರು ಕ್ಯಾಪ್ಟನ್ಸಿ ಬಗ್ಗೆ ಕೇಳಬೇಕಾದ್ರೆ, ಆಟದ ಬಗ್ಗೆ ಕೇಳಬೇಕಾದ್ರೆ ಗಿಲ್ಲಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಎಷ್ಟು ಸೀಸನ್ಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ ಅಂತ. ಗಿಲ್ಲಿ ಅವರು ಹೇಳ್ತಾರೆ ನಾನು ಎಲ್ಲ ಸೀಸನ್ ನೋಡಿದ್ದೀನಿ ಅಂತ. ನಿಮ್ಗೆ ಇಷ್ಟಪಟ್ಟಂತಹ ಸೀಸನ್ ಯಾವುದು ಅಂತ ಕೇಳ್ತಾರೆ. ಅವಾಗ ಗಿಲ್ಲಿ ಅವರು ಆನ್ಸರ್ ಹೇಳ್ತಾರೆ, ನನಗೆ ಹನುಮಂತ ಅವ್ರು ಇದ್ದಿದ್ದ ಸೀಸನ್ ತುಂಬ ಇಷ್ಟ, ಅದಾದಮೇಲೆ ಪ್ರಥಮ್ ಅವ್ರು ಇದ್ದಿದ್ದ ಸೀಸನ್ ತುಂಬ ಇಷ್ಟ ಅಂತ. ಅವಾಗ ಸುದೀಪ್ ಅವರು ಹೇಳ್ತಾರೆ, ಪ್ರಥಮ್ ಥರನೂ ನೀವು ಆಡ್ತಾ ಇದ್ದೀರಾ, ಹನುಮಂತು ಥರನೂ ಆಡ್ತಾ ಇದ್ದೀರಾ. ಸೊ ಒಬ್ಬ ಗೇಮ್ನ ಒಬ್ಬ ವ್ಯಕ್ತಿ ಹೇಗೆ ಆಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ಗಿಲ್ಲಿ ಅವರೇ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಗೇಮ್ ಥರ ಆಡ್ಕೊಂಡು ಬಂದಿರೋದು ಅಂತ ಸುದೀಪ್ ಅವರೇ ಹೇಳ್ತಾರೆ. ಅನಂತರದಲ್ಲಿ ಅವ್ರು ಹೇಳ್ತಾರೆ, ಬನಿಯನ್ ಹಾಕೊಂಡ್ರು ರಾಜ ರಾಜನೇ ಅನ್ನುವಂತಹ ಒಂದು ಡೈಲಾಗ್ ಹೇಳ್ತಾರೆ. ಸೊ ಅದರಲ್ಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾರು ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಅಂತ. ಸೊ ಅಲ್ಲೇ ಒಂದು ಚಿಕ್ಕ ಹಿಂಟ್ ಕೂಡ ಕೊಡ್ತಾರೆ. ಅಂದರೆ ಅಲ್ಲಿರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಸುದೀಪ್ ಅವರು ಮಾಡ್ತಾರೆ. ಅಂದರೆ ಗೇಮ್ನ ನೀವು ಯಾರು ಗೇಮ್ ಥರ ಆಡ್ತಾ ಇಲ್ಲ, ಆಡ್ತಾ ಇರೋದು ಗಿಲ್ಲಿ ಒಬ್ಬರೇ. ಅದನ್ನು ಅವರು ಇಂಡೈರೆಕ್ಟಾಗಿ ಹೇಳ್ತಾರೆ. ಆಮೇಲೂ ಕೂಡ ಹೇಳ್ತಾರೆ, ನಾನು ನಿಮ್ಗೆ ಯಾಕೆ ಈಗ ಹೇಳಿದೆ ಅಂತ ಅರ್ಥ ಆಯ್ತಾ ಅನ್ನೋ ರೀತಿಯಲ್ಲೂ ಕೂಡ ಅವ್ರು ಹೇಳ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಬಂದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಗಿಲ್ಲಿನೇ ಏನಾದ್ರು ಆಗ್ತಾರ, ಗಿಲ್ಲಿನೇ ಆಗ್ಬೇಕು ಅನ್ನೋರ ಸಂಖ್ಯೆ ದುಪ್ಪಟ್ಟಿದೆ ಅಂತ ಹೇಳ್ಬೋದು. ಸೊ ಹೀಗೆ ಗಿಲ್ಲಿ ಅವರ ಕ್ರೇಜ್ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಇಷ್ಟವಾಗುವಂತಹ ಒಂದು ವ್ಯಕ್ತಿತ್ವ ಗಿಲ್ಲಿ ನಟ ಅವರು ಹೊಂದಿರುವಂಥದ್ದು. ಸೊ ಹೀಗಾಗಿ ಸ್ಟಾರ್ಟಿಂಗ್ ಬಂದಾಗ್ಲಿಂದ ಇಲ್ಲಿವರೆಗೂ ಕೂಡ ತಾನು ಕುಗ್ಗದೆ ಕಾಮಿಡಿಯನ್ನ ಮಾಡಿಕೊಂಡು ಒಬ್ಬ ಕಾಮಿಡಿಯನ್ಗೆ ಅದು ಯಾವ ರೀತಿ ಬೇಜಾರಾಗುತ್ತೆ, ಮನಸ್ಸಿಗೆ ದುಃಖ ಆಗುತ್ತೆ, ಎಲ್ಲ ಟೈಮು ಕೂಡ ಒಂದೇ ರೀತಿ ಇರೋದಿಲ್ಲ. ಬಟ್ ಕೆಲವೊಬ್ಬರು ಅಲ್ಲಿ ಅಶ್ವಿನಿ ಅವರಾಗಿರಬಹುದು, ಅಥವಾ ಜಾನ್ವಿ ಅವರಾಗಿರಬಹುದು, ಕಾವ್ಯ ಆಗಿರಬಹುದು, ಸ್ಪಂದನ ಅವರಾಗಿರಬಹುದು, ಧ್ರುವಂತ ಅವರಾಗಿರಬಹುದು, ಅಳು ಬಂದರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಗಿಲ್ಲಿ ಅವರು ಅಂತ ಬಂದಾಗ ಡೇ 1 ಇಲ್ಲಿ ತನಕ ಒಂದೇ ಒಂದ್ಸಲನೂ ಕೂಡ ಅವರು ಅತ್ತಿಲ್ಲ, ಕುಗ್ಗಿಲ್ಲ. ಬಟ್ ಗೆಸ್ಟ್ಗಳು ಬಂದಂತಹ ಟೈಮ್ನಲ್ಲಿ ಒಂದೇ ಒಂದ್ಸಲ ಅವ್ರು ಹೇಳ್ತಾರೆ, ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಈ ಒಂದು ಸಿಚುವೇಶನ್ ಅಂತ ಹೇಳ್ತಾರೆ. ಅದು ಒಂದು ಬಿಟ್ಟರೆ ನನಗೆ ಬೇಜಾರಾಗಿದೆ, ನಾನು ಕುಗ್ಗೋಗ್ಬಿಟ್ಟಿದ್ದೀನಿ, ನನಗೆ ಇರೋಕ್ಕಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಒಂದೇ ಒಂದಿನ ಕೂಡ ಗಿಲ್ಲಿ ಅವರು ಹೇಳಿಲ್ಲ.
ಸೊ ಈ ಕಾರಣಕ್ಕೆ ಮೆಂಟಲಿ ಗೇಮ್ ಕೂಡ ಬಿಗ್ ಬಾಸ್ ಆಗಿರೋದ್ರಿಂದ ಈ ಕಾರಣಕ್ಕೆ ಗಿಲ್ಲಿಯವ್ರಿಗೆ ಇದೆಲ್ಲವೂ ಕೂಡ ಪ್ಲಸ್ ಆಗ್ತಾ ಹೋಗುತ್ತೆ. ಆನಂತರದಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗಲೂ ಕೂಡ ಗಿಲ್ಲಿಯವರು ಅವ್ರಿಗೆ ಸಿಕ್ಕಿದಂತಹ ಟಾಸ್ಕ್ನಲ್ಲಿ ಬಹುತೇಕ ಎಲ್ಲವನ್ನು ಕೂಡ ಗೆಲ್ಲುವಂತಹ ಸನಿಹಕ್ಕೆ ಹೋಗಿದ್ದಾರೆ, ಕೆಲವೊಂದನ್ನು ಗೆದ್ದಿದ್ದಾರೆ ಕೂಡ ಹೌದು. ಬಟ್ ಈ ಎಲ್ಲ ಕಾರಣಗಳು ಏನಾಗುತ್ತೆ ಪ್ಲಸ್ ಆಗ್ತಾ ಹೋಗುತ್ತೆ. ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ, ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರು ಗಿಲ್ಲಿಗೆ ಕ್ಲಾಸ್ ತಗೋತಾರೆ, ಗಿಲ್ಲಿಗೆ ಬೈತಾರೆ ಅಂತ ಎಲ್ಲರ ಒಂದು ಒಪಿನಿಯನ್ನು ಕೂಡ ಸುದೀಪ್ ಅವರು ತಗೊಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿಯವ್ರಿಗೆ ಅವರು ಬೈಯೋದಿಲ್ಲ, ಬುದ್ಧಿವಾದದ ರೀತಿ ಹೇಳ್ತಾರೆ. ಆನಂತರದಲ್ಲಿ ಕ್ಯಾಪ್ಟನ್ ಆದವನಿಗೆ ಏನೇನೆಲ್ಲ ಅರ್ಹತೆ ಬೇಕು, ಅದನ್ನು ಹೇಗೆ ಅವನು ಉಳಿಸ್ಕೊಂಡು ಹೋಗಬೇಕು, ಬರೀ ಕ್ಯಾಪ್ಟನ್ ಆಗೋದು ಮಾತ್ರ ಅಲ್ಲ, ಅದನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಎಲ್ಲೂ ಕೂಡ ಸುದೀಪ್ ಅವರು ಗಿಲ್ಲಿಗೆ ಬೈದಿಲ್ಲ. ಅದರ ಹೊರತಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಗಿಲ್ಲಿಯ ಆಟದ ಜೊತೆಗೆ ಉಳಿದವ್ರು ಯಾವ ರೀತಿ ಆಟವನ್ನು ಆಡ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಸುದೀಪ್ ಅವರು ಹೇಳುವಂಥದ್ದು ಕೂಡ ನೋಡ್ಬೋದು. ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಜಸ್ಟ್ 1 ವಾರ ಇದೆ. ನಾನು ಗೇಮ್ನ ಇನ್ನು ಮುಂದೆ ನನಗೆ ಅವಕಾಶ ಇದೆ, ನಾನು ಬದಲಾಯಿಸ್ಕೊಂಡು ಆಟ ಆಡ್ತೀನಿ, ನಾನೇ ವಿನ್ ಆಗ್ತೀನಿ ಅನ್ನುವಂತಹ ಟೈಮ್ ಬಹುಶಃ ಮುಗ್ದಿದೆ ಅಂತ ಕಾಣುತ್ತೆ ಉಳಿದ ಸ್ಪರ್ಧಿಗಳಿಗೆ. ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಿಲ್ಲಿಯವರ ಕ್ರೇಜ್ ಹೆಚ್ಚಿದೆ, ಬಿಗ್ ಬಾಸ್ ಆಚೆಯೂ ಕೂಡ ಗಿಲ್ಲಿಯವರ ಕ್ರೇಜ್ ಹೆಚ್ಚಿದೆ. ಈಗ ಗಿಲ್ಲಿಯವ್ರ ಜೊತೆ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಗಿಲ್ಲಿಯವ್ರ ಜೊತೆನೇ ಇದ್ದಾರೆ. ಬಟ್ ಬೇರೆಯವ್ರ ಜೊತೆಗೆ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಅವ್ರು ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ಈಗ ಎಕ್ಸಾಂಪಲ್ ಅಂತಂದ್ರೆ ಸೂರಜ್ ತಗೋಬಹುದು, ರಾಶಿಕಾ ಜೊತೆ ಹೆಚ್ಚಾಗಿ ಗುರುತಿಸ್ಕೊಂಡಿದ್ರು, ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರು. ಹಾಗೆ ಅಶ್ವಿನಿ ಅವರು ಅಂತ ತಗೊಂಡಾಗ ಜಾನ್ವಿ ಅವರು ಅಶ್ವಿನಿ ಅವ್ರ ಜೊತೆಗೆ ಹೆಚ್ಚಾಗಿ ಗುರುತಿಸ್ಕೊಂಡಿದ್ರು, ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು. ಸೊ ಹೀಗೆ ಧ್ರುವಂತ್ ಅವ್ರ ಜೊತೆಗೆ ಚಂದ್ರಪ್ರಭಾ ಅವರು ಹಾಗೆ ಮಲ್ಲಮ್ಮ ಅವರು ಚೆನ್ನಾಗಿದ್ರು, ಅವರು ಕೂಡ ಬಿಗ್ ಬಾಸ್ ಇಂದ ಆಚೆ ಹೋದ್ರು. ಬಟ್ ಗಿಲ್ಲಿ ಜೊತೆಗೆ ಗುರುತಿಸ್ಕೊಂಡಿದ್ದು ಕಾವ್ಯ ಆಗಿರಬಹುದು, ರಕ್ಷಿತಾ ಆಗಿರಬಹುದು, ರಘು ಅವರಾಗಿರಬಹುದು, ಸ್ಪಂದನ ಅವರಾಗಿರಬಹುದು, ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಸೊ ಈ ಕಾರಣಕ್ಕೂ ಇದೆಲ್ಲವೂ ಕೂಡ ಗಿಲ್ಲಿ ಅವರಿಗೆ ಪ್ಲಸ್ ಆಗ್ತಾ ಹೋಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಬರುತ್ತೆ. ಸೊ ಈ ಹಾಗೆ ನೋಡೋದಾದ್ರೆ ಕಿಚ್ಚ ಅಂದ್ರೆ ಸುದೀಪ್ ಸರ್ ಅವರೇ ಹೇಳಿರುವಂತಹ ಪ್ರಕಾರವಾಗಿ ಒಂದು ಚಿಕ್ಕ ಹಿಂಟನ್ನು ಕೊಟ್ಟಿದ್ದಾರೆ. ಬನೀನಲ್ಲಿದ್ರು ರಾಜನೇ ಅನ್ನುವಂತಹ ರೀತಿಯಲ್ಲಿ ಗಿಲ್ಲಿಯವರ ಕ್ರೇಜ್ ಡೇ ಬೈ ಡೇ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇದು ಒಂದು ಫಿನಾಲೆಗೆ ಅವರು ಕೊಟ್ಟಿರುವಂತಹ ಒಂದು ಹಿಂಟ ಅನ್ನುವಂತಹ ಪ್ರಶ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಸೊ ಕಾದ್ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಫಿನಾಲೆ ಮುಗಿಯೋವರೆಗೂ ಅಂತ. ಸೊ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಒಂದಷ್ಟು ಮೂಲಗಳ ಪ್ರಕಾರವಾಗಿ ವಿನ್ನರ್ ಗಿಲ್ಲಿನೇ ಆಗ್ತಾರೆ ಅನ್ನುವಂತಹ ಸುದ್ದಿ. ಬಟ್ ಆ ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಟೀಮ್ ಏನು ಡಿಸೈಡ್ ಆಗುತ್ತೆ ಅದೇ ಕೊನೆ ಕ್ಷಣದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಸದ್ಯದ ಮಟ್ಟಿಗೆ ಗಿಲ್ಲಿನೇ ವಿನ್ನರ್ ಅಂತ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಅಂದ್ಕೊಂಡಿರುವಂಥದ್ದು. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.